ಓಕೆ ಸರ್, ಈಗಾಗಲೇ ಎಮ್ಎಲ್ಸಿ ಚುನಾವಣೆ ಸಂದರ್ಭ ಕುದುರೆ ವ್ಯಾಪಾರದ ಆರೋಪಗಳು ಕೂಡ ಜೋರಾಗಿ ಬರ್ತಾ ಇದೆ ಸರ್. ಉಚ್ಚಾಟಿತ ಶಾಸಕರ ಜೊತೆಗೆ ಜೆಡಿಎಸ್ ಅವರು ಕೂಡ ಕೌಚ್ ಮಾಡ್ತಿರೋ ಆರೋಪ. ನೋಡಿ, ಉಚ್ಚಾಟಿತ ಸದಸ್ಯರು ಬಿಟ್ಟಿರುವಂತಹ ವಿಚಾರ. ಬಿಜೆಪಿಗೆ ಅವ್ರ ಮೇಲೆ ಏನು ಕಂಟ್ರೋಲ್ ಇಲ್ಲ. ಅವ್ರು ಯಾರು ಬಯಸ್ತಾರೆ ಅವ್ರು ವೋಟ್ ಹಾಕ್ಬೋದು, ಆಯ್ತಾ? ಅದು ಒಂದ್ ಕಡೆ. ಅದರಿಂದ ಅದರ ಪ್ರಶ್ನೆನೇ ಬರೋದಿಲ್ಲ. ಎರಡನೇದು, ನಮ್ಮಲ್ಲಿರುವಂತಹ ಏನು ಸಂಖ್ಯೆ ಇದೆ, ನಮಗೆ ಬೇರೆ ಅಧಿಕ ಮತಗಳೇ ಬೇಕಾಗಿಲ್ಲ. ನಮ್ಮಲ್ಲಿರುವಂತಹ ಮತಗಳಿಂದಲೇ ನಾವು 5 ಕೂಡ ಗೆಲ್ಸ್ಕೋಬಹುದು. ಅದಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ಅದರಿಂದ ಈ ಚುನಾವಣೆ ಆಗ್ತಾ ಇರುವಂತದ್ದು ಉದ್ದೇಶ ಏನು, ಅದರ ಕಾರಣ ಯಾಕೆ? ಯಾರ ಹತ್ರ ಮತಗಳು ಇರಲಿಲ್ಲ ಅವರು ಚುನಾವಣೆ ಮಾಡಿಸ್ತಾವ್ರೆ. ಸೊ ಅವ್ರು ಯಾವ ಆಧಾರದ ಮೇಲೆ ಚುನಾವಣೆ ಗೆಲ್ತೀವಿ ಅಂತ ಹೊರಟರು? ಈ ತರನೇ ಏನೋ ವ್ಯಾಪಾರ ಮಾಡ್ಕೋಬೇಕು, ದುಡ್ಡನ್ನು ಖರ್ಚು ಮಾಡಬೇಕು, ಏನೋ ಒಂದು ಅವರ ಬೇಕಾದಷ್ಟಿದೆ ಅವ್ರ ಹತ್ರ. ಈಗ ಅದಕ್ಕೋಸ್ಕರ ಅವ್ರು ಏನ್ ಬೇಕಾದ್ರೂ ಮಾಡಕ್ ರೆಡಿ ಇದ್ದಾರೆ, ಜೆಡಿಎಸ್ ಅವರು, ಬಿಜೆಪಿ ಅವರು. ಅದೇ ನಮಗೆ ಕ್ರಾಸ್ ನಮ್ಮ ಇರುವಷ್ಟು ಓಟ್ಸೇ ಸಾಕಲ್ಲ ನಮಗೆ. ಸ್ವತಂತ್ರ ಅಭ್ಯರ್ಥಿಗಳು ನಮ್ಮ ಪರ ಇದ್ದಾರೆ. ಉಚ್ಚಾಟಿತ ಅಭ್ಯರ್ಥಿಗಳು ಅವರು ಬಿಜೆಪಿಗಂತೂ ಹಾಕೋದಿಲ್ಲ, ಜೆಡಿಎಸ್ಗಂತೂ ಹಾಕೋದಿಲ್ಲ. ಅದರಿಂದ ನಮ್ಮ ಹತ್ರ ಸಂಖ್ಯೆ ಇರಬೇಕಾದ್ರೆ ನಮ್ಗೆ ಈಗ ಅವ್ರು ಯಾಕೆ ಎಲೆಕ್ಷನ್ ಮಾಡ್ತಾರೆ ಅದನ್ನ ಕೇಳಿ ನೀವು. ಅವ್ರು ಯಾವ ಆಧಾರದ ಮೇಲೆ ಎಲೆಕ್ಷನ್ ಹೋದ್ರು, ಎಲ್ಲಿಂದ ಓಟ್ ಸಿಗ್ತದೆ, ಹೇಗ್ ಸಿಗ್ತಾ ಇದೆ, ಹೇಗ್ ಗೆಲ್ತಾರೆ? ಅದಕ್ಕೋಸ್ಕರ ಕುದುರೆ ವ್ಯಾಪಾರ ಮಾಡೋದಕ್ಕೆ ಹೋಗಿರುವಂತವರೇ ಅವರು. ಈಗ ದೇಶದಲ್ಲಿ ಅವ್ರ ಹತ್ರ ಲಕ್ಷಾಂತರ ಕೋಟಿ ಇದೆ. ಈಗ ನೋಡ್ತಾ ಇದ್ದೀರಾ ನೀವು, ವೆಸ್ಟ್ ಬೆಂಗಾಲ್, ಮಹಾರಾಷ್ಟ್ರ ಎಲ್ಲ ಏನೇನ್ ಮಾಡ್ತಾ ಇದ್ದಾರೆ. ಪಕ್ಷಗಳೆಲ್ಲ ಸ್ಪ್ಲಿಟ್ ಮಾಡ್ತಾವ್ರೆ. ಎಲ್ಲರೂ ದುಡ್ಡು, ಅಧಿಕಾರ, ಆಮಿಷ ಎಲ್ಲ ಕಡೆ ಹೊಡಿತಾ ಇದ್ದಾರೆ. ಅದಾನಿ, ಅಂಬಾನಿ ಅಂತವ್ರ ಜೊತೆಲಿದ್ದಾರೆ. ಇನ್ನೇನ್ ಮತ್ತೆ ಅವ್ರ ಹತ್ರ ದುಡ್ಡಿನ ಏನು ಅವ್ರು ಕಮ್ಮಿ ಇಲ್ಲ. ಅದಕ್ಕೆ ನಮ್ಗೆ ಯಾವ್ದು ಅದು ಅವಶ್ಯಕತೆ ಇಲ್ಲ. ನಾವು ಎಲ್ಲ ನಮ್ಮ ಹತ್ರ ಇದೆ. ನಮ್ಮ ವೋಟ್ ನಾವು ಹಾಕ್ಸ್ಕೊಂಡು ನಾವು ಗೆಲ್ತೀವಿ. 5 ಗೆಲ್ತೀವಿ, 100 ಗೆಲ್ತೀವಿ. ಕೆಲವು ಮಾತಾಡ್ತಾ ನಾವು ಹೊಡ್ತೀವಿ. ಒಂದು ಪ್ರಶ್ನೆ ಸರ್, ಈಗ ಇನ್ನು ಪ್ರಿಯಾಂಕ್ ಖರ್ಗೆ ಅವರು RSS ವಿಚಾರದಲ್ಲಿ ಲೆಟರ್ ಬರೆದಿದ್ದಾರೆ ಸರ್. ಈಗ 8 ಪ್ರಶ್ನೆ ಕೇಳಿದ್ದಾರೆ. ಅಥವಾ ಬಿಜೆಪಿ ಕೂಡ ಹೇಳ್ತಾ ಇದೆ ರಾಜಕೀಯ ಗಿಮಿಕ್ ಅಂತ ಹೇಳ್ತಾರೆ. ಇದರಲ್ಲಿ ಯಾವುದೇ ರೀತಿಯಂತ ಕಾನೂನಾತ್ಮಕ ಅಂಶ ಇಲ್ಲ, ಕೇವಲ ರಾಜಕೀಯಕ್ಕೋಸ್ಕರ ಮಾಡಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.